ಚಂದ್ರು ಸರ್ Tequila, 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 tequila. ನಮಸ್ಕಾರ. ಶ್ರೀ ಸಿದ್ಧಿವಿನಾಯಕ ಫಿಲಮ್ಸ್ ಅವರ ಬ್ಯಾನರಿನ ಅಡಿ ತಯಾರಾಗ್ತಾ ಇರೋವಂಥ ಸಿನಿಮಾ ಭಾಳ ಕ್ಯಾಚಿನೂ ಹೌದು, ನಮಗೆ ತುಂಬ ಬೇಗ ಅರ್ಥವಾಗುವಂಥ ಟಕ್ಕಂತ ಕನೆಕ್ಟ್ ಆಗುವಂಥ ಒಂದು ತುಂಬ ಚಂದನೆಯ ಟೈಟಲ್ಲು ಟಕೀಲಾ ಅನ್ನುವ ಹೆಸರಿನಲ್ಲಿ ಒಂದು ಸಿನಿಮಾ ಆಗ್ತಾ ಇರೋವಂಥದ್ದು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ. ನಾನು ಈ ಸಿನಿಮಾದಲ್ಲಿ ಒಂದು ಹಾಡಿನ ಮುಖಾಂತರ ಈ ಸಿನಿಮಾದ ಜೊತೆಯಲ್ಲಿ ಇರ್ತೀನಿ. ರೇಣು ಸರ್ ಅವರು ನನ್ನ ಆತ್ಮೀಯರು, ನನ್ನ ಆರ್ಕೆಸ್ಟ್ರಾ ದಿನಗಳಿಂದನೂ ಕೂಡ ಅವರ ಒಡನಾಟ. ಹೌದು, ನಾನು ಒಂದು ಆರ್ಕೆಸ್ಟ್ರಾದಲ್ಲಿ ಕೆಲಸ ಮಾಡ್ತಿದ್ದಂಥ ಸಮಯದಲ್ಲಿ ಸರ್ದೊಂದು ತುಂಬ ಪ್ರಸಿದ್ಧವಾದಂಥ ಒಂದು ಆರ್ಕೆಸ್ಟ್ರಾ, ಆಗಿನ ಒಡನಾಟ ಅದು. ಅವರ ಸಂಗೀತ ನಿರ್ದೇಶನದಲ್ಲಿ ಪ್ರವೀಣ್ ನಾಯಕ್ ಅವರಿಗೆ ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಲೇಬೇಕು ಅಂತ ಏನಿಲ್ಲ, ಯಾಕಂದರೆ ಇಡೀ ಕರ್ನಾಟಕಕ್ಕೆ ಗೊತ್ತಿರೋವಂಥ ಮನೆಯ ಹೆಸರಾಂತ ವ್ಯಕ್ತಿತ್ವ ಅವ್ರದ್ದು. ನಾವು ಬೆಂಗಳೂರಿಗೆ ಬಂದ ಹೊಸ್ತರಲ್ಲಿ ಮೊದಲ ಪರಿಚಯವಾದ ಸಿನಿಮಾದ ನಂಟು ನಮಗೆ ಬೆಸಗೆ ಆಗೋದಕ್ಕೆ ತುಂಬ ದೊಡ್ಡ ಕಾರಣಕರ್ತರಲ್ಲಿ ಪ್ರವೀಣ್ ಸರ್ ಅವರೊಬ್ಬರು. ನನ್ನ ಮೊದಲನೆಯ ಫೋಟೋಗಳನ್ನು ತೆಗೆದಂಥವ್ರು. ನಾನು ಹಿಂಗೆ ಕಾಣಿಸ್ತೀನ ಅಂತ ಅನ್ನೋದಕ್ಕೆ ಕನ್ನಡಿಯಾಗಿ ನಿಂತಂತ ಈಗಲೂ ಹಂಗೆ ಕಾಣಿಸ್ತಿದೆ. ಎಷ್ಟೋ ವರ್ಷದಿಂದ ಇದ್ದಿದ್ದ ಒಂದು ಮುಗ್ಧ ಮುಖ, ಒಂದು ಅಂದ್ರೆ ನಾನು ನಿಜವಾಗ ಹೇಳೋದು, ಫೇಸ್ ಇಸ್ ದ ಮಿರರ್ ಆಫ್ ಮೈಂಡ್ ಅಂತಾರಲ್ಲ, ಆ ಮುಗ್ಧತೆ ನಿಮ್ಮ ಹತ್ರ ಇನ್ನೂ ಇದೆ. ಅದೇ ಮುಖ ಇಟ್ಕೊಂಡಿದ್ದೀರಾ. ಅಂಡ್ ಆ ಫೋಟೋಸ್ ಏನು ಒಂದೇ ಒಂದು ವಿಷಯ ಹೇಳ್ಬಿಡ್ತೀನಿ, ನೆಕ್ಸ್ಟ್ ಅದೇ ನೋಡಿ, ನವರಸಗಳನ್ನ ತೆಗಿಬೇಕು ಅಂತ ಅವ್ರ ತಂದೆಯವ್ರಿಗೆ ಆಸೆ ಇತ್ತು. 9 ರಸಗಳು ನನ್ನ ಮಗ ಹೇಗೆ ತೋರಿಸ್ತಾನೆ ಅಂತ. ಆ 9 ರಸಗಳನ್ನು ಕೂಡ ಇವರು ಒಂದೊಂದು ಸೆಕೆಂಡಲ್ಲಿ ಚೇಂಜ್ ಮಾಡಿ ಕೊಟ್ರು. ಅಲ್ಲಿ ಫಸ್ಟ್ ಅದು ಇನ್ನ ಸಿನಿಮಾ ಮಾಡಿರ್ಲಿಲ್ಲ. ಸೊ ಅವಾಗ್ಲೇನೆ ಆ ರಸ ಅಂತ ತಕ್ಷಣ ಕೊಡೋದ ಅಂತ ತಕ್ಷಣ ಆ ಮುಖಗಳು ಸ್ವೆಟ್ ಎಲ್ಲ ಹೊಡ್ಕೊಂಡು ಸ್ವಲ್ಪ ಸೂಪರ್ ಆಗಿ ಕೊಟ್ರಿ. ಅವೆಲ್ಲ ಅನ್ಕೊಂಡೆ ಒಳ್ಳೆ ಭವಿಷ್ಯ ಇರುವಂತ ಒಬ್ಬ ನಟ ಆಗ್ತಾರೆ ಅಂತ. ಬಟ್ ನವರಸಗಳಿಗಿಂತ ಅವ್ರಿಗೆ ಹಾಸ್ಯರಸದಲ್ಲೇ ಫಸ್ಟ್ ಹೋದ್ರು ಜನ. ಬಟ್ ನವರಸಗಳನ್ನು ಕೂಡ ತುಂಬಾ ಅದ್ಭುತವಾಗಿ ಮಾಡಬಲ್ರು. ನೋಡಿ, ಅವ್ರ ದೊಡ್ಡ ಗುಣ ಎಷ್ಟು ಹೇಳ್ತೀನಿ ನಾನು ಹೇಳಲೇಬೇಕು ಇದನ್ನ. ಯಾಕಂತಂದ್ರೆ ನನಗೆ ಈ ಥರದ್ದು ಅಪರೂಪಕ್ಕೆ ಒಂದೊಂದು ಆಗುವಂಥ ಸೆಷನ್ಸ್, ಅಂದರೆ ಈ ಫೋಟೋ ಸೆಷನ್ಸ್ ಅಂತೀವಲ್ಲ, ಆ ಅಪರೂಪಕ್ಕೆ ಒಂದು ಆಗುವಂಥವು. ಹಾಗಾಗಿ ನಮ್ಗೆ ಅವು ನೆನಪಿರ್ತವೆ, ಪರವಾಗಿಲ್ಲ. ಸರು ಈ ಥರದ್ದು ಸಾವಿರಾರು ಮಾಡಿರ್ತಾರೆ, ಅದರಲ್ಲಿ ನಂದು ಒಂದು ನೆನಪಿಟ್ಟಿದ್ದಾರೆ ಅಂತಂತಂದರೆ ಅವರ ದೊಡ್ಡ ಗುಣ ಅದು. ಆ್ಯಕ್ಚುಲಿ ಈ ಥರ ಭಾಳಷ್ಟು ಕಲಾವಿದರ ಮೊದಲೇ ಫೋಟೋ ತೆಗೆದಂಥ ಮಹನೀಯರು ಇವರು. ನನಗೆ ಇವರು ಒಡನಾಟ ಮೊದಲಿಂದನೂ ಇದ್ದಂಥದ್ದು. ಈಗ ಒಂದು ದೊಡ್ಡ ಗ್ಯಾಪ್ ಆಗಿತ್ತು, ವರ್ಷಾನುಗಟ್ಟಲೆ ತುಂಬ ವರ್ಷಗಳ ಗ್ಯಾಪ್ ಆಗಿತ್ತು. ಅದಾದ ನಂತರ ನೋಡಿ, ಸಿನಿಮಾ ಅಂತ ಅನ್ನುವಂಥದ್ದು, ಕೆಲಸ ಅಂತ ಅನ್ನುವಂಥದ್ದು ಎಷ್ಟೇ ಗ್ಯಾಪ್ ಆದ್ರೂ ಕೂಡ ಅದು ಬೆಸಿಗೆ ಹಾಕುತ್ತೆ ಅಂತ ಅನ್ನೋದಕ್ಕೆ ನಮ್ಮ ಚಿತ್ರರಂಗನೇ ಸಾಕ್ಷಿ. ಅದಕ್ಕೆ ಸರ್ ಅವ್ರ ಜೊತೆನೂ ಕೂಡ, ಸರ್ ಅವ್ರ ಸ್ಟುಡಿಯೋದಲ್ಲಿ ನಾನು ಸುಮಾರು ಹಾಡುಗಳನ್ನ ಹಾಡ್ಬಿಟ್ಟಿದ್ದೀನಿ. ಇದೇ ಮೈಕಿನ ಇದರಲ್ಲಿ ಹಾಡಿರ್ತೀನಿ. ಸರ್ ಈ ಸ್ಟುಡಿಯೋದ ಮಾಲೀಕರು, ಆದರೂ ಕೂಡ ಇವರು ನನಗೆ ಭೇಟಿನೇ ಆಗಿರಲಿಲ್ಲ, ಇಲ್ಲೂ ಭೇಟಿ ಆಗಿರಲಿಲ್ಲ. ಸುಮಾರು ನಾನು ಹೆಚ್ಚು ಕಮ್ಮಿ ಒಂದು 40 ಸಿನಿಮಾ ಮೇಲೆ ಡಬ್ಬಿಂಗ್ ಮಾಡಿರ್ತೀನಿ ಈ ಸ್ಟುಡಿಯೋದಲ್ಲಿ. ಅಷ್ಟೇ ಹಾಡುಗಳನ್ನು ಟಕೀಲಾದಲ್ಲಿ ಭೇಟಿ ಆಗುವಂಥದ್ದೊಂದು. ಅವರ ಸಂಗೀತ ನಿರ್ದೇಶನದಡಿ ನನಗೆ ಹಾಡು ಆಡಲಿಕ್ಕೆ ಸಿಕ್ಕಂಥದ್ದೊಂದು ಅವಕಾಶ. ಯಾಕಂದರೆ ನಾವು ಸಿಂಗರ್ಸ್ ಅಲ್ಲ, ಯಾವುದೇ ಥರದ ಸರಿಗಮ ಪದನಿಸ ಅಂತನ್ನುವ ಶಾಸ್ತ್ರೀಯ
ವಿದ್ಯಾಭ್ಯಾಸ ನನಗೆ ಆಗಿಲ್ಲ. ಖಂಡಿತವಾಗ್ಲೂ ಅಷ್ಟೋ ಇಷ್ಟೋ ಈ ಥರದ ಮೈಕ್ ಮುಂದೆ ನಿಂತ್ಕೊಂಡು ಹಾಡ್ತೀನಿ ಅಂತ ಅನ್ನೋದೇ. ಆದರೆ ಈ ಥರದ ನಿರ್ದೇಶಕರು ಕೊಡುವಂಥ ಒಂದು ಅವಕಾಶ, ಈ ಥರದ ನಿರ್ಮಾಪಕರು ಕಲ್ಪಿಸ್ಕೊಡುವಂಥ ಒಂದು ಅವಕಾಶ, ಮತ್ತು ನಿರ್ದೇಶಕರು, ಈ ಮ್ಯೂಸಿಕ್ ಡೈರೆಕ್ಟರ್ಸ್ ಇವರೇ ಮುಖ್ಯವಾದ ಕಾರಣ. ಯಾಕಂತಂದರೆ ನಾವು ಬರೀ ಕೇಳ್ಮೆಯಿಂದ ಹಾಡುವಂಥವ್ರು, ಅಲ್ಲೇನೋ ಹೇಳ್ತಾರೆ, ತಿದ್ದುತ್ತಾರೆ. ಆ ತಿದ್ದುವಿಕೆ ಒಂದಿಷ್ಟು ಹಾಡುಗಳನ್ನು ಹಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿರುವಂಥದ್ದು. ಮತ್ತು ಸರ್ ಅದೇ ಹೇಳ್ತಾ ಇದ್ದೆ, ಈಗ ಸರ್ ನಾವು ಹಾಡೋರಲ್ಲ ಅಂತಂದಾಗ ಸರ್ ನಿಜವಾಗ್ಲೂ ಅವರು ಒಂದು ವಿಚಾರನ ಹೇಳಿದ್ರು ಅಲ್ಲಿ ಒಳಗಡೆ, ರಂಗಭೂಮಿಯಿಂದ ಬಂದಿರೋವಂಥದ್ದು ರೀ ಅಂತ. ಖಂಡಿತವಾಗ್ಲೂ ನಿಜ. ಯಾಕಂದರೆ ರಂಗಭೂಮಿಯ ತಾಯಿ ಇವತ್ತು ನನಗೆ ಗೊತ್ತಿಲ್ಲದೆ ನಮಗೆ ಆ ಸಂಸ್ಕಾರವನ್ನು ಒಳಗಡೆ ಮೈ ಒಳಗಡೆ ಹಾಕಿ ಇವತ್ತು ನಮ್ಮನ್ನು ಇಲ್ಲಿ ಬಂದು ನಿಂತ್ಕೊಂಡಿದೆ ಅಂತಂದರೆ ಅದಷ್ಟಕ್ಕಷ್ಟು ಕ್ರೆಡಿಟ್ಸು ರಂಗಭೂಮಿಗೆ ಸೇರುತ್ತೆ, ಚಿತ್ರರಂಗಕ್ಕೆ ಸೇರುತ್ತೆ. ಮುದ್ದಾದ ಒಂದು ಅರ್ಥಗರ್ಭಿತವಾದಂಥ ಒಂದು ಸಾಂಗ್ ಇದು. ಟಕೀಲಾ ಅಂತ ಹೆಸರಿದ್ರೂ ಕೂಡ ಬರೀ ನಿಶೆಯ ಮೇಲೆ ಮಾತ್ರವಲ್ಲದೆ ನಿಶೆಯ ಒಳಗಡೆ ಏನಿದೆ ಅಂತ ಅನ್ನೋವಂಥದ್ದನ್ನು, ಅದರ ಒಳಗಡೆ ಇರುವಂಥ ಇನ್ನೊಂದು ಮುಖವನ್ನು ತೆರೆದಿಡುವ ಪ್ರಯತ್ನ ಈ ಸಾಂಗ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾಗೇಂದ್ರ ಪ್ರಸಾದ್ ಅವರ ಬರವಣಿಗೆ, ನನ್ನ ಅಚ್ಚುಮೆಚ್ಚಿನ ಲಿರಿಸಿಸ್ಟು, ಡೈಲಾಗ್ ರೈಟರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟ್ರು ಹೌದವರು, ಡೈರೆಕ್ಟ್ರು ಹೌದವರು, ಏನೆಲ್ಲ ಒಂಥರ ವರ್ಸಟೈಲ್. ನಮ್ಮ ಇಡೀ ಚಿತ್ರರಂಗದಲ್ಲಿ ಯಾವ್ಯಾವ ವಿಭಾಗಗಳಿದೆ ಎಲ್ಲ ವಿಭಾಗಗಳನ್ನು ಆವರಿಸ್ಕೊಂಡಿರುವಂಥ ಒಂದು ಅಪ್ರತಿಮ ಪ್ರತಿಭೆ ಇವರು. ಇವತ್ತು ಅವರ ಬೆಳವಣಿಗೆ ಇರುವಂಥ ಒಂದು ಸಾಂಗನ್ನು ಹಾಡುವಂಥದ್ದು ನನಗೆ ಸಿಕ್ಕಿರೋ ಅವಕಾಶ. ಈ ಸಾಂಗ್ ನೋಡಿದೆ ನಾನು. ಆ್ಯಕ್ಚುಲಿ ನನಗೆ ಸಾಂಗ್ ನೋಡಿದಾಗ ನನಗೆ ಇನ್ನೊಂದಿಷ್ಟು ಎನರ್ಜಿ, ಯಾಕಂದರೆ ಅಷ್ಟು ಚೆಂದ ಮಾಡಿದ್ದಾರೆ ಸಾಂಗ್ನ, ಇನ್ನೊಂದಿಷ್ಟು ಎನರ್ಜಿ ಹಾಕಬೇಕು ಅಂತ ಅನಿಸಿದ್ದು ನನಗೆ. ನಾನೇ ಸರ್ ಒಂದ್ಸಲ ಸಾಂಗ್ ನೋಡೋಣ ಅಂತ ಹೇಳಿ ನೋಡ್ತಿದ್ದು. ನಿಖಿತಾ ಅವರ ನಾಯಕಿಯಾಗಿರ್ತಾರೆ ಈ ಸಿನಿಮಾಗೆ, ಮತ್ತು ಧರ್ಮ ಕೀರ್ತಿರಾಜ್ ಅವರು ಈ ಸಿನಿಮಾದ ನಾಯಕ ನಟರಾಗಿರ್ತಾರೆ. ಧರ್ಮ ಕೀರ್ತಿರಾಜ್ ಅವರ ಸಿನಿಮಾಗಳು ಸುಮಾರು ಹಾಡಿದ್ದೀನಿ ನಾನು. ಇದು ಒಂದು ಸಿನಿಮಾ ಅವ್ರದ್ದು ಹಾಡುವಂಥ ಒಂದು ಅವಕಾಶ ಸಿಕ್ಕಿದ್ದಂಥದ್ದು. ನಾಗಚಂದ್ರ ಅವರು, ನಾನು ಅವ್ರ ಬಗ್ಗೆ ಮಾತಾಡಲೇಬೇಕು. ಒಂದು 15 ವರ್ಷ ಆಯ್ತಾ ಸರ್? ಜಾಸ್ತಿ ಆಯ್ತಾ? ನೋಡಿ, 2007 ಅಂತಂದರೆ ಹೆಚ್ಚು ಕಮ್ಮಿ ಒಂದು 17 ವರ್ಷ ಆಗಿದೆ. 17 ವರ್ಷದ ಹಿಂದೆ ವಿದ್ಯಾರ್ಥಿ ಅಂತ ಅನ್ನುವಂಥ ಒಂದು ಸಿನಿಮಾದಲ್ಲಿ ನಮ್ಮ ತರುಣ್ ಸುಧೀರ್ ಅವರ ಚೊಚ್ಚಲ ನಾಯಕ ನಟನಾಗಿ ಅಭಿನಯಿಸಿದಂಥ ಸಿನಿಮಾದಲ್ಲಿ ನಾನಿದ್ದೆ. ಅದಕ್ಕೆ ಸರ್ ನಿರ್ದೇಶಕರು ನಮ್ಮನ್ನು ಅಷ್ಟು ಚೆಂದ ನೋಡ್ಕೊಂಡ್ರಿ. ಈಗಲೂ ಕೂಡ ನಾನು ಇಲ್ಲೇ ಶೂಟಿಂಗ್ ಮಾಡಿದ್ದೆಲ್ಲ, ಅಲ್ಲಿ ಹೋದಾಗಲೆಲ್ಲನೂ ಕೂಡ ಆ ಸಿನಿಮಾದ ನೆನಪುಗಳಿರುತ್ತೆ. ಯಾಕೆ ಅಂತಂತಂದರೆ ಒಳ್ಳೆ ನೆನಪುಗಳು ಹಾಗೇನೆ ಮರೆಯೋಕ್ಕಾಗಲ್ಲ ಅದನ್ನು. ಆ ಥರದೊಂದು ಒಳ್ಳೊಳ್ಳೆಯ ನೆನಪುಗಳನ್ನ ಕೊಟ್ಟಂಥವ್ರು. 17 ವರ್ಷ ಆದ್ರೂ ಕೂಡ ಇವತ್ತು ನಮ್ಮ ಲೊಕೇಶನ್ ಸಮೇತ ಹೇಳ್ತೀನಿ ನಾನು. ಲೊಕೇಶನ್ ಸಮೇತ ಏನಕ್ಕೆ ಅಂತಂದರೆ ಅಷ್ಟು ಚಂದನೆಯ ನೆನಪುಗಳನ್ನು ನಮ್ಗೆ ಇರಲಿಕ್ಕೆ ಕಾರಣ ಏನು ಅಂತಂದರೆ ಅಷ್ಟು ಒಳ್ಳೆಯ ಅನುಭವನ ನನಗೆ ಕೊಟ್ಟಂಥವ್ರು. ಸೊ ಹೀಗಾಗಿ ಈ ಟೀಮಿನ ಜೊತೆಯರ ಒಂದು ಜರ್ನಿ ಇದೆಯಲ್ಲ, ಇದು ಈ ಸಿನಿಮಾಗೆ ಮಾತ್ರ ಸೀಮಿತವಲ್ಲ, ಕೆಲವು ವರ್ಷಗಳಂತ ಹೇಳಲ್ಲ, ದಶಕಗಳು ಗ್ಯಾಪ್ ಆಗಿದೆ. ಮತ್ತೆ ಇಲ್ಲಿ ಸೇರಿದೆ ಒಂದು ಮುದ್ದಾದ ತಂಡ. ಅವರು ಆ ತಂಡ ನೋಡ್ತಿದ್ದಂಗೆ ನಾನು, ಸರ್ ಯಾರು ನಿರ್ಮಾಪಕರು, ಇಲ್ಲಿ ಯಾರು ನಿರ್ದೇಶಕರು, ಯಾರು ಅಂತ ಕೇಳಿದೆ ನಾನು. ಏನಕ್ಕೆ ಅಂತಂದರೆ ಇಲ್ಲಿ ಎಲ್ಲ ಕೆಲಸಗಳು ಎಲ್ಲರೂ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಅದ್ರಲ್ಲಿ ನನಗೆ ಅನಿಸಿದ್ದೇನು ಅಂತಂತಂದರೆ, ಆ ಕೆಲಸನ ಹಂಚ್ಕೊಂಡು ಮಾಡಿದಾಗ ಗೊತ್ತಾಗುತ್ತೆ ಇವರ ಮಧ್ಯದಲ್ಲಿರುವಂಥ ಯೂನಿಟಿ ಎಷ್ಟು ಚೆನ್ನಾಗಿದೆ, ಈ ತಂಡ ಎಷ್ಟು ಗಟ್ಟಿಮುಟ್ಟಾಗಿದೆ ಸಂಬಂಧಗಳಲ್ಲಿ ಅಂತ ಅನ್ನುವಂಥದ್ದು. ಯಾವಾಗ ಸಂಬಂಧಗಳು ಚೆಂದಾಗಿರುವಂಥ ಒಂದು ತಂಡ ಎಲ್ಲಿರುತ್ತೆ ಅಲ್ಲಿ ಭಾಳ ಒಳ್ಳೆಯ ಪ್ರಾಡಕ್ಟ್ ಉತ್ಪತ್ತಿ ಆಗುತ್ತೆ ಅಂತ ಅನ್ನೋವಂಥದ್ದು ನಾನು ಇದುವರೆಗೂ ಕಂಡ್ಕೊಂಡ್ಬಂದಂಥ ಸತ್ಯ. ಸೊ ಇಲ್ಲಿ ಈ ತಂಡ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ಭಾಳ ಚಂದನೇ ಸಿನಿಮಾ ಆಗಿದೆ ಅಂತ ಅನ್ನೋವಂಥದ್ದು. ಟಕೀಲಾ ಅಂತ ಅನ್ನುವ ಸಿನಿಮಾ ಇನ್ನೇನು ಕೆಲವೇ ದಿವಸಗಳಲ್ಲಿ ಈ ತಂಡ ರಿಲೀಸಿನ ಪ್ಲ್ಯಾನ್ ಮಾಡ್ಕೊಳ್ತಾ ಇದೆ. ಈ ಸಾಂಗಿನ ಮುಖಾಂತರ ನನಗನ್ಸಿದ್ದು ತುಂಬ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಇದು ಅಂತ ಅನ್ನಿಸ್ತಾ ಇದೆ ನನಗೆ. ಒಂದು ಲೈನ್ ಅವರು ಹೇಳಿದ್ರ ಮುಖಾಂತರ, ಟಕೀಲಾದ ಮುಖಾಂತರ ಒಂದಿಷ್ಟು ವಿಚಾರಗಳನ್ನು ಇವತ್ತಿನ ಯುವ ಪೀಳಿಗೆಗೆ ಏನೇನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದೆ, ನಾನು ಜಾಸ್ತಿ ಹೇಳಲ್ಲ, ಏನೇನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದೆ ಅದನ್ನು ಭಾಳ ಚಂದ ಸಿನಿಮೀಯವಾಗಿ
ಒಂದಿಷ್ಟು ಜನಕ್ಕೆ ಇಲ್ಲಿಗೆ ನಾಟುವ ಹಾಗೆ ಮಾಡುವಂಥ ಎಲ್ಲ ಪ್ರಯತ್ನನ ಈ ತಂಡ ಮಾಡ್ಕೊಂಡಿದೆ. ಇನ್ನೇನು ಕೆಲವೇ ದಿವಸಗಳಲ್ಲಿ ಈ ಸಾಂಗ್ನೂ ಕೂಡ ರಿಲೀಸ್ ಆಗ್ತಾ ಇದೆ. ಅದಾದ ನಂತರ ಸಿನಿಮಾನೂ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇಡೀ ತಂಡದ ಮೇಲೆ ಇರಲಿ. ಈ ಸಿನಿಮಾದ ಗೆಲುವಿನ ಒಟ್ಟಿಗೆ ಈ ತಂಡ ಮತ್ತೆ ಸಿನಿಮಾ ಮಾಡುವಂಥ ಶಕ್ತಿ ಭಗವಂತ ನನ್ನ ಆಪರ್ಚುನಿಟಿ ಅದು. ಆ ಥರದ್ದು ಒಂದು ಗೆಲುವು ಈ ಸಿನಿಮಾಗೆ ಸಿಕ್ಕಲಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ಸಿನಿಮಾಗೆ ಸಿಕ್ಕಲಿ ಅಂತ ಹೇಳ್ತಾ, ಟಕೀಲಾ ಸಿನಿಮಾಗೆ, ಟಕೀಲಾ ತಂಡಕ್ಕೆ ಆಲ್ ದಿ ಬೆಸ್ಟ್ ಆಫ್ ದಿ ಲಕ್, ಗಾಡ್ ಬ್ಲೆಸ್. ತುಂಬಾ ಚೆನ್ನಾಗಿ ಹಾಡಿದ್ದೀರಿ. ಸರಿಗಮ ಪದನಿಸ ಅವ್ರು ಹೇಳ್ತಾರೆ ತಪ್ಪಿದ್ರೆ ಹೌದು. ರಕ್ತದಲ್ಲಿ ಸ್ವರದ ಬಗ್ಗೆ ಒಂದು ಜ್ಞಾನ ಇದೆಯಲ್ಲ, ಅದಿದೆ. ಚೆನ್ನಾಗಿ ಹೇಳಿದ್ದೀರಿ, ಫಸ್ಟ್ ಕ್ಲಾಸ್ ಆಗಿ ಹೇಳಿದ್ದೀರ. ಖುಷಿ ಆಯ್ತು ನನಗೆ. ನೋಡಿ, ಇನ್ನೇನು ಬೇಕು ನಮಗೆ ನಿರ್ಮಾಪಕರಿಗೆ ಹೇಳಿದ್ಮೇಲೆ, ನಿರ್ದೇಶಕರಿಗೆ ಹೇಳಿದ್ಮೇಲೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.